ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಸರ್. ಹೆಣ್ಮಕ್ಳಿಗಂತೂ ರಕ್ಷಣೆ ಇಲ್ದಂಗೆ ಆಗಿದೆ. ಹೆಣ್ಮಕ್ಳು ಮಾರಾಟ ಜಾಲ ಪತ್ತೆ ಆಗಿದೆ ಬ್ಯಾಂಗ್ಳೂರಿನಲ್ಲಿ. ಆದ್ರೆ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ತಗೊಳ್ತಿಲ್ಲ ಸರ್. ನೋಡಿ, ಒಟ್ಟಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಈ ತರದ ಚಟುವಟಿಕೆಗಳು ಸಮಾಜಕ್ಕೆ ಮಾರಕ ಆಗುವಂತ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತ, ಸಮಾಜದಲ್ಲಿ ಶಾಂತಿಯನ್ನು ಕದಲುವಂತ ಕೆಲಸಗಳಾಗ್ತವೆ. ಅದಕ್ಕೆ ಶಕ್ತಿಗಳು ಹುಟ್ಕೊಳ್ತವೆ. ಇವತ್ತು ಜಿಲ್ಲೆಯಲ್ಲಿ ಜೂಜ್ ಹೆಚ್ಚಾಗಿದೆ, ಒಸಿ ಹೆಚ್ಚಾಗಿದೆ, ಓಪನ್ ಆಗಿ ಇಸ್ಪೇಟ್ ಆಡುವಂಥ ದಂಧೆಗಳು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇದು ನಮಗೆ ನಿಜವಾಗ್ಲೂ ಆಘಾತಕಾರಿಯಾಗಿರುವಂಥದ್ದು. ಕಾಗವಾಡ ಹಾನಗಲ್ ತಾಲೂಕಿನಲ್ಲಿ ಏನು ಚಿಕ್ಕ ಮಕ್ಕಳನ್ನ ಬೇರೆ ಬೇರೆ ಕಡೆಯಿಂದ ತಂದು ಅವ್ರನ್ನ ಕದ್ದಿಟ್ಟು ಅವರನ್ನ ಮುಂದೆ ಮಾರಾಟ ಮಾಡುವಂತ ಒಂದು ಜಾಲ ಏನು ಪತ್ತೆಯಾಗಿದೆ, ಇದು ಅತ್ಯಂತ ನಮಗೆ ಆಘಾತ ಉಂಟು ಮಾಡಿದೆ. ಇಂಥ ಜಾಲ ನಮ್ಮ ಜಿಲ್ಲೆಯಲ್ಲಿ ಇದೆ ಅನ್ನೋದು ನಮ್ಗೆ ನಂಬಕ್ಕೆ ಆಗೋದಿಲ್ಲ. ಅಂತ ಜಾಲ ಪತ್ತೆಯಾಗಿದೆ. ಆದರೂ ಕೂಡ ಕೇವಲ ಒಬ್ಬ ಹೆಣ್ಮಗಳನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ಮುಖ್ಯವಾಗಿ ಆ ಹೆಣ್ಮಗಳ ಮಗಳು ಮತ್ತು ಅವ್ರ ಜೊತೆಗೆ ಇದ್ದವ್ರು ಎದುರು ಕೂಡ ಅರೆಸ್ಟ್ ಮಾಡಿಲ್ಲ. ಪೊಲೀಸರಿಗೆ ನಮ್ಮ ಬಿಜೆಪಿ ಜಿಲ್ಲಾಧ್ಯಕ್ಷರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ವಾಸ್ತವಾಂಶವನ್ನು ತಿಳ್ಕೊಂಡು ಪೊಲೀಸರಿಗೆ ತಿಳಿಸಿದ್ದಾರೆ, ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ನಮ್ಮ ಮಹಿಳಾ ಘಟಕದವರು ಅಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ. ಆದ್ರೂ ಕೂಡ ಯಾರು ಮುಖ್ಯವಾಗಿ ದಂಧೆ ನಡೆಸ್ತಾರೋ ಅವ್ರು ಇನ್ನೂ ಕೂಡ ಹೊರಗಡೆ ಇದ್ದಾರೆ. ಅದಕ್ಕೆ ಏನ್ ಕಾರಣ? ಪೊಲೀಸರು ಯಾಕೆ ಅವ್ರ ಜೊತೆಗೆ ಶಾಮೀಲಾಗಿದ್ದಾರ? ಕೂಡಲೇ ಕ್ರಮ ತೆಗೆದುಕೋಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳು ಇದರಲ್ಲಿ ತಾವೇ ಸ್ವಂತ ಮುತುವರ್ಜಿ ವಹಿಸಿ ಆ ಸಂಬಂಧಪಟ್ಟ ಯಾವ ಹೆಣ್ಮಗಳಿದ್ದಾಳೆ ಅವಳನ್ನ ಒಳಗಡೆ ಹಾಕಿ ವಿಚಾರಣೆಯನ್ನು ಮಾಡ್ಬೇಕಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಈ ತರ ಅಂತಾರಾಜ್ಯ ಜಾಲ ಇಲ್ಲಿ ಪ್ರಾರಂಭ ಆದ್ರೆ ಬರುವಂತ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳ ಸುರಕ್ಷತೆ ಏನು? ಹೆಣ್ಮಕ್ಳು ಸ್ಕೂಲ್ ಕಾಲೇಜ್ ಹೋಗ್ತಾ ಇರ್ತಾರೆ, ಹಾಸ್ಟೆಲ್ಗಳಲ್ಲಿ ಇದ್ದಾರೆ ಬಹಳಷ್ಟು ಜನ. ಎಲ್ಲಕ್ಕಿಂತ ನಮ್ಗೆ ಆಶ್ಚರ್ಯ ಆಗಿರುವಂತದ್ದು, ಯಾವ ಜಾಲ ಆಗುವಂತ ಮನೆ ಏನಿದೆ ಅದು ಎದುರುಗಡೆನೆ ಅಂಗನವಾಡಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಲ್ಕೊಂಡಿದೆಯಾ? ಏನ್ ಮಾಡ್ತಾ ಇದೆ? ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಎಲ್ಲ ನಡೆದು ಗೊತ್ತಿದ್ರು ಕೂಡ, ಕಣ್ಣಿದ್ರೆ ನಡೀತಾ ಇದ್ರು ಕೂಡ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ? ಆದ್ರಿಂದ ಇಂಥ ಮೂಲ ಪ್ರಶ್ನೆಗಳಿಗೆ ಕೊಡ್ತದೆ. ಕೂಡಲೇ ಸರ್ಕಾರ ಎಚ್ಚೆತ್ತು ಕ್ರಮ ತೆಗೆದುಕೋಬೇಕು. DC ಅವರು ಕೂಡ ಇದರಲ್ಲಿ ಕೂಡಲೇ ಮಧ್ಯಪ್ರವೇಶ ಮಾಡಿ ಕೂಡಲೇ ಆಕ್ಷನ್ ತಗೋಬೇಕು.